ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮೆನ್ರೋ ಸಾಹೇಬರ ಆದೇಶದಂತೆ ನೀವು ಕೊಡಲೇಬೇಕು. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ನಿಮಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಸೇರಿ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ? ಇಲ್ಲ ದಣಿದವರಿಗೆ ಅಂಬಲಿಯನ್ನಾದರೂ ಕಾಯಿಸಿಕೊಟ್ಟಿರಾ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧು ಬಳಗದವರೇ, ನೆಂಟರೇ, ಇಷ್ಟಾದಿಗಳೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಹೋ ಚೆನ್ನಮ್ಮ ರಾಣಿ, ನಡುಗಿ ಸಾಯಬೇಡ, ಕುಳಿತುಕೋ. ಇಂತಹ ಕಷ್ಟದಲ್ಲೂ ಎಷ್ಟೊಂದು ದರ್ಪವೇ. ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕಚ್ಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನ ಹಾಳು ಮಾಡಲು ಮರಾಠರನ್ನ, ಮರಾಠರನ್ನ ಹಾಳು ಮಾಡಲು ಮತ್ತೊಬ್ಬರನ್ನ ಎತ್ತಿ ಕಟ್ಟುತ್ತಾ ನಮ್ಮ ಇಡೀ ಹಿಂದೂ ದೇಶವನ್ನೇ ನುಂಗಲು ನರವಂಚನೆಯಿಂದ ಕಾಯುತ್ತಿರುವ ನರಿಗಳ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿಯ ಎದುರು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಹೋದಿತ್ತು. ಏನ್ ಸರ್ ರಾಣಿ ಸಾಹೇಬ, ನೀವು ಕಂಪನಿಯ ನಿಯಮವನ್ನು ಮೀರುತ್ತಿದ್ದೀರಾ? ನಿಮ್ಮ ಕಂಪನಿ ನಮ್ಮ ನಾಡಿನಲ್ಲಿ ನಿಲ್ಲಲು ಭಿಕ್ಷೆಯನ್ನ ನೀಡಿದವರು ನಾವು. ಓ, ಇನ್ನು ಈ ಕಟ್ಟಳೆಯ ಅಧಿಕಾರ ನಮ್ಮದು. ನೋ, ಮೆನ್ರೋ ಸಂಬಂಧದಂತೆ ನಮಗೂ ಕಿತ್ತೂರಿನ ಮೇಲೆ ಅಧಿಕಾರವಿದೆ. ಏನು? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮ ಅಪ್ಪ ತಾತಂದಿರು ಮಾಡಿಟ್ಟ ಆಸ್ತಿ ಏನು? ಎಂಜಿಲ ನಾಯಿಗಳಿಗೆ ರೊಟ್ಟಿಯನ್ನ ಚೆಲ್ಲಿ ಅಂಜಿ ಮನೆಯೊಳಗೆ ನುಗ್ಗಿ ಕೊರಳು ಕುಯ್ಯುವ ಸ್ವಭಾವದವರಲ್ಲ ಕನ್ನಡಿಗರು. ಹೋಗು, ನಿನಗೆ ಜೀವದಾನ ನೀಡಿದ್ದೇನೆ. ಕಿತ್ತೂರು ರಾಣಿ, ನೀನು ಸಿಡಿಮಾತಿನ ಮೇಲೆ ಕುಳಿತು ಬೆಂಕಿ ಇಡುವ ಸಾಹಸಕ್ಕೆ ಕೈ ಹಾಕುತ್ತಿದ್ದೀಯ. ನಿನ್ನನ್ನು ಬದುಕಿಸುವ ಆಸೆ ನನಗೂ ಇಲ್ಲ, ಬದುಕುಳಿಯುವ ಆಸೆ ನಿನಗೂ ಇಲ್ಲ. ಓ, ಐ ವಿಲ್ ಸಿ. ಕಿತ್ತೂರಿನ ಕೆಚ್ಚೆದೆಯ ಕಲಿಗಳೇ, ಶತ್ರುಗಳ ವಿರುದ್ಧ ಚಂಡಮಾರುತದಂತೆ ಹೋರಾಡಿ ಶತ್ರುಗಳ ಶಿರವನ್ನ ಚೆಂಡಾಡಿ ಗೆದ್ದರೆ ಸ್ವಾತಂತ್ರ್ಯ, ಸತ್ತರೆ ವೀರತನದ ಸ್ವರ್ಗ.